ನಮಸ್ಕಾರ ಸ್ನೇಹಿತರೆ, ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಶೀಘ್ರದಲ್ಲೇ 700 ಹುದ್ದೆಗಳ ಶಿಕ್ಷಕರ ನೇಮಕಾತಿ ನಡೆಯುವಂತಹ ಸಾಧ್ಯತೆ ಇದೆ. ಹೌದು, ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿರುವಂತಹ 100 ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಒಟ್ಟು ಪ್ರತಿ ಶಾಲೆಗೆ 7 ಹುದ್ದೆಗಳಂತೆ 700 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಇದೀಗ ಆರ್ಥಿಕ ಇಲಾಖೆ ಸಮ್ಮತಿಸಿದೆ. ದಿನಾಂಕ 22/5/2024 ಹೊರಬಂದಿರುವಂತಹ ಈ ಒಂದು ಮಾಹಿತಿ ಆಧಾರಿತವಾಗಿ ನಾವು ನೋಡ್ತಾ ಹೋಗೋದಾದ್ರೆ, ಮುಖ್ಯೋಪಾಧ್ಯಾಯರಿರ್ಬೋದು, ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಉರ್ದು ಭಾಷಾ ಶಿಕ್ಷಕರು, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಒಟ್ಟು 7 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ವಿಷಯದಲ್ಲಿ 100 ಜನರನ್ನ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. 100 ಜನ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಒಟ್ಟು 700 ನೇಮಕಾತಿಗಳನ್ನ ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಮಾಡಿಕೊಳ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ 22/5/2024 ಅನುಮೋದನೆ ಸಿಕ್ಕಿರುವಂತಹ ಈ ನೇಮಕಾತಿ ಏನಿದೆ, ಇದೀಗ ಆರ್ಥಿಕ ಇಲಾಖೆಯಿಂದ ಕೂಡ ಅನುಮೋದನೆಗೊಂಡಿರುವಂತದ್ದು. ಮುಂಬರುವ ಚುನಾವಣಾ ಫಲಿತಾಂಶ ಪ್ರಕಟಗೊಂಡ ನಂತರ, ಅಂದ್ರೆ ನೀತಿ ಸಂಹಿತೆ ಪೂರ್ಣಗೊಂಡ ನಂತರ ಈ ಕುರಿತಾಗಿ ಅಧಿಕೃತವಾಗಿ ನೋಟಿಫಿಕೇಶನ್ ಅನ್ನ ಹೊರಡಿಸಿ ಅರ್ಜಿಗಳನ್ನು ಆಹ್ವಾನಿಸುವ ಸಾಧ್ಯತೆ ಕೂಡ ಇದೆ. ಸೊ ಡೆಪ್ಯುಟೇಷನ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ ಆರ್ ಆಸ್ ಪರ್ C&R ಡೆಪ್ಯುಟೇಷನ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ ಆರ್ ಕಾಂಟ್ರಾಕ್ಟ್. ಸೊ ಇದನ್ನ ಕಾಂಟ್ರಾಕ್ಟ್ ಬೇಸಿಸ್ ಮೇಲಾದ್ರೂ ನೇಮಕಾತಿ ಮಾಡಿಕೊಳ್ಬಹುದು, ಅಥವಾ ಹೊಸ ನೇಮಕಾತಿ ವಿಧಾನವನ್ನಾದ್ರೂ ನೇಮಕ ಮಾಡಬಹುದು, ಅಥವಾ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ಲಿಂದ ಡೆಪ್ಯುಟೇಷನ್ ಮೇಲಾದ್ರೂ ಕೂಡ ಈ ಒಟ್ಟು 700 ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ಪ್ರೊಸೆಸ್ ಅನ್ನ ಅವರು ಎತ್ಕೊಳ್ತೀವಿ ಅನ್ನುವಂಥ ಮಾಹಿತಿನ ಹೇಳಿದ್ದಾರೆ. ಸೊ ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ತಯಾರಿ ನಡೆಸ್ತಾ ಇದ್ರಿ, ಇದು ಒಂದೊಳ್ಳೆ ಗುಡ್ ನ್ಯೂಸ್. 700 ಶಿಕ್ಷಕರ ನೇಮಕಾತಿ ಮುಂಬರುವ ದಿನಗಳಲ್ಲಿ ನಡೆಯಲಿದೆ. ಇನ್ನೊಂದು ತಿಂಗಳ ನಂತರ ಈ ಕುರಿತಾದ ಅಧಿಕೃತ ನೋಟಿಫಿಕೇಶನ್ ಹೊರಬಂದು ಅರ್ಜಿ ಆಹ್ವಾನ ಕೂಡ ಆಗುವ ಸಾಧ್ಯತೆಗಳಿದೆ. ಸೊ ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಒಟ್ಟು 100 ಶಾಲೆಗಳಲ್ಲಿ ಪ್ರತಿ ಶಾಲೆಗೆ 7 ಹುದ್ದೆಗಳಂತೆ ಈ ನೇಮಕಾತಿ ನಡೀತಾ ಇರುವಂತದನ್ನ ಗಮನಿಸ್ತಾ ಇದ್ವಿ. ಆರ್ಥಿಕ ಇಲಾಖೆ ಇದನ್ನ 23 ಮೇ 2024 ಅನುಮೋದನೆಯನ್ನು ಕೂಡ ಕೊಟ್ಟಿರುವಂತದನ್ನ ಗಮನಿಸ್ತಾ ಇದ್ವಿ. ಹಾಗಾಗಿ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರಿ, ಇದೊಂದೊಳ್ಳೆ ಗುಡ್ ನ್ಯೂಸ್. ನಿಮ್ಮ ತಯಾರಿ ಇನ್ನಷ್ಟು ಚುರುಕುಗೊಳ್ಳಿ ಅಂತ ಹೇಳ್ತಾ, ಸೊ ಈ ಕುರಿತಾದ ಮತ್ತಷ್ಟು ಅಪ್ಡೇಟೆಡ್ ಮಾಹಿತಿಯನ್ನ ಅತಿ ಶೀಘ್ರ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.